ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ 1971ರ ಭಾರತದ ಸ್ಥಿತಿಯನ್ನ ಮತ್ತು ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ನೆನೆಸ್ಕೊಳ್ತಿದ್ದಾರೆ. ಅಂದ್ರೆ ಅವತ್ತು ಕೂಡ ಅಮೆರಿಕ ಒತ್ತಡ ಹಾಕಿದ್ರು, ಬೇರೆ ರಾಷ್ಟ್ರಗಳು ಅವತ್ತು ಕೂಡ ಒತ್ತಡ ಹಾಕಿದ್ವು. ಆದ್ರೂ ಕೂಡ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ವಿ ಅವತ್ತು. ಆದ್ರೆ ಇವತ್ತು ನಾವು ಹೆದರ್ಕೊಳ್ತಾ ಇದ್ದೀವಿ. ಇಡೀ ರಾಷ್ಟ್ರ ಉಕ್ಕಿನ ಮಹಿಳೆ ಅಂತ ಹೇಳಿ ಇಡೀ ವಿಶ್ವದಲ್ಲೇ ಜಗತ್ ಪ್ರಸಿದ್ಧ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಸಹಜವೇ. ಆ ಒಂದು ಸಂದರ್ಭದಲ್ಲಿ 1971ನೇ ಇಸ್ವಿನಲ್ಲಿ ಫಾಕರ್ ಪ್ಲೇನ್ ಅಂತೇಳಿ ಏನಿತ್ತು ಅದನ್ನು ಲಾಹೋರ್ಗೆ ತೆಗೆದುಕೊಂಡು ಉಗ್ರವಾದಿಗಳು ಬ್ಲಾಸ್ಟ್ ಮಾಡಿದಾಗ ಇಂದಿರಾ ಗಾಂಧಿಯವರು ಒಂದು ಕಿಂಚಿತ್ತು ಹಿಂದೆ ಮುಂದೆ ನೋಡಲಿಲ್ಲ. ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡೋದಕ್ಕಿಂತ ಮೊದಲು ಆ ಕಡೆ ಬಾಂಗ್ಲಾದೇಶಲ್ಲೂ ಸಹ ಭಾಳಷ್ಟು ಅವ್ಯವಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ನಿಕ್ಸನ್ನು ಮತ್ತು ಅದು ವಿದೇಶಾಂಗ ನೀತಿಯ ಸೆಕ್ರೆಟರಿ ಆಗಿದ್ದಂಥ ಕಿಸಿಂಜರ್ ಅವರು ಇಬ್ಬರೂ ಸಹ ಇಂದಿರಾ ಗಾಂಧಿ ಅವರಿಗೆ ಭಾಳ ಕೀಳು ಮಟ್ಟದ ಪದಗಳನ್ನ ಉಪಯೋಗಿಸಿ ಅವ್ರಿಗೆ ಬೈದಿರೋ ಸಂದರ್ಭದಲ್ಲೂ ಸಹ ಇಂದಿರಾ ಗಾಂಧಿ ಅವರು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಕೇಳಿದೆ, ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡಬೇಕು, ಸ್ವತಂತ್ರವನ್ನು ಕಾಪಾಡಬೇಕು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಮತ್ತು ದೇಶದಲ್ಲಿ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ದಿಟ್ಟ ನಿಲುವನ್ನು ತೆಗೆದುಕೊಂಡು ಅಲ್ಲಿ ನಡೀತಾ ಇದ್ದಂಥ ನರಮೇಧವನ್ನು ಬಾಂಗ್ಲಾದೇಶದಲ್ಲಿ ತಡೆಯಲಿಕ್ಕೋಸ್ಕರ ಯುದ್ಧವನ್ನೇ ಘೋಷಣೆ ಮಾಡಿ ಆಗ ನಿಕ್ಸನ್ರವರು 7 ಫ್ಲೀಟ್ ಅಂತೇಳಿ ಭಾಳ ದೊಡ್ಡ ನೌಕಾ ಪಡೆಯನ್ನು ಹಿಂದೂ ಮಹಾಸಾಗರದಲ್ಲಿ ಕಳಿಸಿದಾಗಲೂ ಸಹ ಧೃತಿ ಕೆಡದೆ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯುದ್ಧವನ್ನು ಘೋಷಣೆ ಮಾಡಿ 18 ದಿವಸಗಳಲ್ಲಿ ಯುದ್ಧವನ್ನು ಸಂಪೂರ್ಣ ಮಾಡಿ 90,000 ಜನ ಪಾಕಿಸ್ತಾನದ ಸೈನಿಕರನ್ನು ಶರಣಾಗತಿ ಮಾಡಿಸಿ ಅವ್ರನ್ನ ಶರಣಾಗತಿ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕುಗಳ ಸಮಿತಿಯ ಮೂಲಕ ಅವ್ರನ್ನೆಲ್ಲರೂ ಸಹ ವಾಪಸ್ ಕಳಿಸ್ತಕ್ಕಂಥ ಮಹಾನ್ ಶಕ್ತಿ ಇಂದಿರಾ ಗಾಂಧಿಯವರು. ಆದರೆ ಆ ಇಂದಿರಾ ಗಾಂಧಿ ಅವರು ತೋರಿಸಿದಂಥ 0.1% ಧೈರ್ಯವೂ ಸಹ ಈ ನರೇಂದ್ರ ಮೋದಿ ಅವರು ತೋರಿಸಿಲ್ಲ ಅನ್ನೋದನ್ನೇ ಜನಸಾಮಾನ್ಯರಲ್ಲಿ ಭಾಳಷ್ಟು ಆಳವಾಗಿದೆ. ಯಾಕಂದರೆ ಈ ದೇಶವನ್ನು ಆಳ್ತಕ್ಕಂಥ ಸಮಯದಲ್ಲಿ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ದೇಶದ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ದೇಶದ ಜನತೆಯವರಲ್ಲಿ ನಿರೀಕ್ಷೆ ಮಾಡ್ತಾಯಿದ್ರು ಸರಿಯಾದ ಉತ್ತರ ಕೊಡ್ತೀವಿ. ಯಾಕಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯು ಸಹ ಭಾಳ ಸ್ಪಷ್ಟವಾಗಿ ಸರ್ಕಾರದ ಜೊತೆ ನಿಂತು, ಸೈನ್ಯ ಬಲದ ಜೊತೆ ನಿಂತು ಪಾಕಿಸ್ತಾನದವ್ರಿಗೆ ಬುದ್ಧಿ ಕಲಿಸ್ಬೇಕು, ಪುನಃ ಪಾಕಿಸ್ತಾನದವರು ಇಂಥ ಅಚಾತುರ್ಯವನ್ನು ಮಾಡಬಾರ್ದು ಅದಕ್ಕೋಸ್ಕರ ಸಂಪೂರ್ಣವಾಗಿ ಜೊತೆಗೆ ನಿಂತಾಗಲೂ ಸಹ ಇವರು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇನ್ನು ಯಾವಾಗ ತಮ್ಮತ್ಕೊಳ್ತಾರೆ. ತಾವು ಹೇಳಿದಾಗೆ ಇಂದಿರಾ ಗಾಂಧಿ ಅವರಿದ್ದಾಗ ಬೇರೆ ರಾಷ್ಟ್ರದವರೆಲ್ಲರೂ ಸಾಕಷ್ಟು ರಾಷ್ಟ್ರಗಳು ಇಂದಿರಾ ಗಾಂಧಿಯವರ ಬೆಂಬಲಕ್ಕೆ ನಿಂತು. ಆದರೆ ಈ ಒಂದು ಘಟನೆಯಲ್ಲಿ ಉಗ್ರವಾದಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ರಷ್ಯಾ, ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾ ಹೇಳ್ತೇವಿನ ಇನ್ನು ಯಾವುದೇ ರಾಷ್ಟ್ರವೂ ಸಹ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಿಲೋನ್, ಬಾಂಗ್ಲಾದೇಶ್, ನೇಪಾಳ್ ಅಥವಾ ಮಾಲ್ಡೀವ್ಸ್ ಯಾರೂ ಸಹ ಜೊತೆಗೆ ಬರಲಿಲ್ಲ. ನಾವು ಏಕಾಂಗಿಯಾಗಿರ್ತಕ್ಕಂಥದ್ದು ನೋಡಿದಾಗ ರಾಜತಾಂತ್ರಿಕ ವಿಚಾರದಲ್ಲಿ, ವಿದೇಶಾಂಗ ನೀತಿಯಲ್ಲಿ ನಾವೆಲ್ಲರೂ ಎಲ್ಲೋ ವಿಫಲರಾಗಿದ್ದೀವಿ. ರಾಹುಲ್ ಗಾಂಧಿ ಅವರು ಮೊದಲೇ ಹೇಳಿದರು, 2018ರಲ್ಲೇ ಹೇಳಿದರು, ಚೈನಾನ ಪಾಕಿಸ್ತಾನಕ್ಕೆ ಹತ್ರ ತರತಕ್ಕಂಥ ನಿರ್ಧಾರಗಳಾಗ್ತಾ ಇದೆ ವಿದೇಶಾಂಗ ಇಲಾಖೆಯಲ್ಲಿ, ಆಗಬಾರ್ದು ಅಂತೇಳಿ. ಅವಾಗೆಲ್ಲರೂ ಯಾರೂ ಸಹ ಕೇಳಲಿಲ್ಲ. ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ಬರೋರ್ನೆಲ್ಲ ತಪ್ಪಿಕೊಂಡು ರಾಷ್ಟ್ರಗಳ ವಿವಿಧ ರಾಷ್ಟ್ರಗಳ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳನ್ನ ತಪ್ಪಿಕೊಂಡು ಅದು ವಿದೇಶಾಂಗ ನೀತಿ ಆಗೋದಿಲ್ಲ. ಕಷ್ಟಕಾಲದಲ್ಲಿ, ಸಂಕಷ್ಟ ಸ್ಥಿತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದು ಭಾಳ ಮುಖ್ಯ. ಆದರೆ ಈಗ ನಡೆದಂಥ ಘಟನೆಯಲ್ಲಿ ಕಂಪ್ಲೀಟ್ ಆಗಿ ಐಸೋಲೇಟ್ ಆಗಿದ್ದಾರೆ ಅಂತೇಳಿ ಇಂಗ್ಲೀಷನ್ನು ಏನು ಹೇಳ್ತಾರೆ, ನಮ್ಮನ್ನು ಒಂದು ರೀತಿಯ ಏಕಾಂಗಿಯಾಗಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ಕದನ ವಿರಾಮ ಘೋಷಣೆ ಮಾಡಿರೋದು ತಪ್ಪು ಸರಿ ಅಂತಲ್ಲ, ಅದು ಒಳ್ಳೆಯದೇ. ಆದರೆ ಕದನ ವಿರಾಮ ನಾವು ಘೋಷಣೆ ಮಾಡಬೇಕಾಗಿತ್ತು, ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಇವರು ಘೋಷಣೆ ಮಾಡಬೇಕಾಗಿತ್ತು. ಅಮೇರಿಕಾದ ಅಧ್ಯಕ್ಷ ನಮಗೆ ಡಿಕ್ಟೇಟ್ ಮಾಡೋದೇನು ಬೇಕಾಗಿಲ್ಲ. ಅಮೇರಿಕಾದ ಅಧ್ಯಕ್ಷ ಕೇಳೋಂಗಿದ್ರೆ ಈಗಾಗಲೇ ಟಾರಿಫ್ ಇರ್ಬೋದು, ಟೆಸ್ಲಾ ಇರ್ಬೋದು, ಜೆಟ್ ಖರೀದಿ ವಿಚಾರದಲ್ಲಿ ಎಲ್ಲ ಅಮೇರಿಕನ್ ಅಧ್ಯಕ್ಷ ಹೇಳುತ್ತಾರೆ. ಆದರೆ ಇನ್ನು ನಾವು ವ್ಯಾಪಾರಕ್ಕೆ ಇದ್ದೀವಿ, ಈ ದೇಶ ಇದು ವ್ಯಾಪಾರಿ ದೇಶ ಅಲ್ಲ ಇದು. ಆದ್ದರಿಂದ ಸಂಪೂರ್ಣವಾಗಿ 75 ವರ್ಷಗಳ ಕಾಲ ಏನು ವಿದೇಶಾಂಗ ನೀತಿ ಇತ್ತು ಅದನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು.